ಆದಿತ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಎಂದು ಸಮಗ್ರ ಶೈಕ್ಷಣಿಕ ಕಾರಣಗಳಿಗಾಗಿ ಅಗ್ರಮಾನ್ಯವಾದ ಸಂಸ್ಥೆ. ಇಂದಿಗೆ 20 ವರ್ಷಗಳ ಹಿಂದಿನ ಮಾತು. ಅಂದುಕೊಂಡಿದ್ದನ್ನು ಸಾಧಿಸಲೇಬೇಕೆಂದು ಹೊರಟು ಅದನ್ನೇ ಧೇನಿಸುತ್ತಿದ್ದ 28ರ ಯುವಕ ವಿಶ್ವನಾಥ್ ಅವರ ಮನಸ್ಸಿನ ಮಾತುಗಳಿಗೆ, ಕನಸಿನ ರೆಕ್ಕೆಗಳಿಗೆ ಹಾರುವ ಶಕ್ತಿ ಕೊಡು ಭಗವಂತ ಎಂದು ಬೇಡಿಕೊಂಡ ಪರಿಗೆ ಅಶ್ವಿನಿ ದೇವತೆಗಳು ಅಸ್ತು ಎಂದಿರಬೇಕು. 1998ರಲ್ಲಿ ಆದಿತ್ಯ ಸಮೂಹ ಸಂಸ್ಥೆಯ ಸೊಡರು ಬೆಳಗಿತು ಮತ್ತದು ಎಂದಿಗೂ ದೇದೀಪ್ಯಮಾನವಾಗಿ ಪ್ರಜ್ವಲಿಸುತ್ತಲೇ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದೆಂಬ ಹೆಗ್ಗಳಿಕೆ ಹಾಗೂ ಜನಪ್ರಿಯತೆ ಗಳಿಸಿರುವ ಆದಿತ್ಯ ಸಮೂಹ ಸಂಸ್ಥೆಯ ಉತ್ಕೃಷ್ಟತೆಯ ಹಿಂದೆ ಪ್ರೊಫೆಸರ್ ಡಾಕ್ಟರ್ BA ವಿಶ್ವನಾಥ್ ಅವರ ಅವಿರತ ಪ್ರಯತ್ನ, ದೂರದೃಷ್ಟಿ, ನಿರಂತರ ಪರಿಶ್ರಮ, ಅಸಾಧ್ಯವನ್ನು ಸಾಧ್ಯವಾಗಿಸುವ ಛಲ, ಅಗಾಧ ಬುದ್ಧಿಮತ್ತೆ, ಫಿನಾಮಿನಲ್ ಮೆಮರಿ, ಕಾಲದ ಜೊತೆಗೆ ನಡೆಯುವ ಜಾಣ್ಮೆ ಇದೆ. ಶಿಕ್ಷಣವನ್ನು ಕೇವಲ ಪದವಿಗೆ ಸೀಮಿತಗೊಳಿಸದೆ ಅದನ್ನು ರಾಷ್ಟ್ರ ನಿರ್ಮಾಣದ ಶಕ್ತಿಯಾಗಿ ರೂಪಿಸಿದ ಇವರು ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಹೊಸ ದಿಕ್ಸೂಚಿ ತೋರಿದ ಶಿಕ್ಷಣ ತಜ್ಞ. ಪ್ರೊಫೆಸರ್ ಡಾಕ್ಟರ್ BA ವಿಶ್ವನಾಥ್ ಅವರಿಗೆ ಔಷಧ ವಿಜ್ಞಾನದ ಮೇಲೆ ಅಪರಿಮಿತ ವ್ಯಾಮೋಹ. ಅದಕ್ಕೆಂದೇ ಫಾರ್ಮಸಿ ಕ್ಷೇತ್ರದತ್ತ ಒಲವು ಬೆಳೆಸಿಕೊಂಡು ಡಿ ಫಾರ್ಮ್ನಿಂದ ಆರಂಭವಾದ ಶಿಕ್ಷಣ ಪಯಣ B ಫಾರ್ಮ್, M ಫಾರ್ಮ್, ಕೊನೆಗೆ PhD ಪದವಿಗಳೊಂದಿಗೆ ಹೊಸ ಮನ್ವಂತರವನ್ನೇ ಸೃಷ್ಟಿಸಿತು. ವ್ಯಕ್ತಿ ಸ್ವಕೇಂದ್ರಿತವಾಗಷ್ಟೇ ಬದುಕದೆ ಸಮಾಜಮುಖಿಯೂ ಆದಾಗ ಆತನಿಗದು ಮೊಗೆದು ಕೊಡುವ ಆತ್ಮಸಂತೋಷವಿದೆಯಲ್ಲ, ಅದು ಅಪಾರ. ಸಮಾಜದ ಶ್ರೇಯಕ್ಕೆ, ಸುಖಕ್ಕೆ, ಸೌಖ್ಯಕ್ಕೆ, ಅಭ್ಯುದಯಕ್ಕೆ ಶ್ರಮಿಸುತ್ತಿರುವ ನಮ್ಮ ಸಂಸ್ಥೆಯ ಪ್ರಗತಿ ಪಥದ ಸಾರಥಿಯಾಗಿರುವ ಪ್ರೊಫೆಸರ್ ಡಾಕ್ಟರ್ BA ವಿಶ್ವನಾಥ್ ಆದಿತ್ಯ ಸಮೂಹ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರು ಹಾಗೂ ಅಕಾಡೆಮಿಕ್ ಲೀಡರ್. ಯೂತ್ ಐಕಾನ್ ಆಗಿ ಗುರುತಾಗಿರುವ ಇವರ ಗುರಿ ಕೇವಲ ವೈಯಕ್ತಿಕ ನೆಲೆಗಟ್ಟಿನದಲ್ಲ. ಸಮಾಜಕ್ಕೆ ಉತ್ತಮ ಶಿಕ್ಷಣ, ಗುಣಮಟ್ಟದೊಂದಿಗೆ ರಾಜಿಯಾಗದ ನೇರವಂತಿಕೆ, ಭವಿಷ್ಯದ ನಾಯಕರನ್ನ ರೂಪಿಸುವ ಹೊಣೆ. ಇಂತಹ ನೈತಿಕ ಮೌಲ್ಯಗಳೇ ಇಂದು ಆದಿತ್ಯ ಸಮೂಹ ಸಂಸ್ಥೆಗಳ ಟ್ರೇಡ್ಮಾರ್ಕ್. ಇಲ್ಲಿ ಪ್ರತಿ ವರ್ಷ ಬರೋಬ್ಬರಿ 3,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಭ್ಯಸಿಸುತ್ತಿದ್ದು ಫಾರ್ಮಸಿ, ನರ್ಸಿಂಗ್, ಫಿಸಿಯೋಥೆರಪಿ, ಅಲೈಡ್ ಹೆಲ್ತ್ ಸೈನ್ಸಸ್, ಎಂಜಿನಿಯರಿಂಗ್, ಕಾನೂನು, ಮ್ಯಾನೇಜ್ಮೆಂಟ್ ಪದವಿ ಪೂರ್ವ ಹಾಗೂ ICSE ಶಾಲೆಯನ್ನು ಹೊಂದಿರುವ ಬೃಹತ್ ವಿದ್ಯಾ ದೇಗುಲವಿದು. ಕೇವಲ ವಿದ್ಯೆಯೊಂದೇ ಮಾನದಂಡವಾದರೆ ವಿದ್ಯಾರ್ಥಿಗಳು ಯಂತ್ರದಂತಾಗುವ ಈ ಕಾಲಘಟ್ಟದಲ್ಲಿ ಮಾನವೀಯ ಮೌಲ್ಯಗಳು, ಜೀವನ ಪಾಠ, ಕ್ರೀಡಾಳುಗಳಿಗೆ ಬೆಂಬಲ, ತಂತ್ರಜ್ಞಾನದ ಬಳಕೆ, ಸಂಶೋಧನೆಯನ್ನು ಉತ್ತೇಜಿಸುವ ನಿರಂತರತೆ, ಹೊಸತನಕ್ಕೆ ತೆರೆದುಕೊಳ್ಳುವ, ತನ್ಮೂಲಕ ಅದನ್ನು ತಮ್ಮ ಸಂಸ್ಥೆಯಲ್ಲಿ ಅಳವಡಿಸಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸುವ ಇವರ ದೂರದೃಷ್ಟಿ ಸಂಸ್ಥೆಯ ಸರ್ವಾಂಗೀಣ ಬೆಳವಣಿಗೆಯ ಮೂಲಸತ್ವ. ಅಂದು ಜುಲೈ 2, 1970 ದಿವಂಗತ BV ಅನಂತರಾಮಯ್ಯ ಹಾಗೂ ತಾಯಿ ಶ್ರೀಮತಿ ಸೂರ್ಯಕುಮಾರಿಯಮ್ಮನವರ ಸುಪುತ್ರನಾಗಿ ಇವರು ಜನಿಸಿದರು. ಅವರ ತಂದೆ ತಾಯಿ ತಮ್ಮ ಮಗ ಮುಂದೊಂದು ದಿನ ಸಮಾಜವೇ ತಲೆ ಎತ್ತಿ ನೋಡುವ ಮಟ್ಟಕ್ಕೆ ಬೆಳೆಯಬಹುದೆಂದು ಊಹಿಸಿರಲಿಕ್ಕಿಲ್ಲ. ಅಂದುಕೊಂಡದ್ದನ್ನು ಸಾಧಿಸಲೇಬೇಕೆಂದು ಪಣತೊಟ್ಟು ಚಿಕ್ಕ ವಯಸ್ಸಿಗೆ ಅವರು ಏರಿದ ಎತ್ತರ, ಕಟ್ಟಿ ನಿಲ್ಲಿಸಿದ ಆದಿತ್ಯ ಸಮೂಹ ಸಂಸ್ಥೆ ಎಂಬ ಸಾಮ್ರಾಜ್ಯ, ಗಳಿಸಿದ ಹೆಸರು, ಪಾಲಿಸಿಕೊಂಡು ಬಂದ ಮೌಲ್ಯಗಳು, ಅಶಕ್ತ ಅಸಹಾಯಕರ ದುಃಖ ದುಮ್ಮಾನಗಳಿಗೆ ಸ್ಪಂದಿಸುವ ಮನುಜಮತ ಬಡತನ ನೆಪವಲ್ಲ ಎನ್ನುತ್ತಾ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಬೆನ್ನಿಗೆ ನಿಂತು ಅವರನ್ನು ಜಯಶಾಲಿಯಾಗಿಸಲು ಪರೋಕ್ಷ ಸಹಕಾರ ನೀಡಿ ಮಹಾನ್ ಆಗಿರುವ ಪ್ರೊಫೆಸರ್ ಡಾಕ್ಟರ್ BA ವಿಶ್ವನಾಥ್ ಹಾಗೆ ಸುಮ್ಮನೆ ನಮ್ಮ ನಿಲುಕಿಗೆ ಸಿಗುವ ಸಾಮಾನ್ಯ ವ್ಯಕ್ತಿಯಲ್ಲ. ಸಂಪರ್ಕವೇ ಇವರ ಸಂಪತ್ತು ಎನ್ನುವುದನ್ನ ನಾವ್ಯಾರೂ ಅಲ್ಲಗಳೆಯಲಾಗದು. ದೇಶ ವಿದೇಶಗಳಲ್ಲಿ ಇವರಿಗೆ ಆತ್ಮೀಯರಿದ್ದಾರೆ. ಇವರ ಹೆಸರು ಹೇಳಿದರೆ ಯಾವುದೇ ಕ್ಲಿಷ್ಟಕರ ಕೆಲಸವೂ ಸರಾಗವಾಗಿ ನಡೆಯುವಂತಾಗುವ ಚುಂಬಕ ಶಕ್ತಿ ನಮ್ಮ ಚೇರ್ಮನ್ ಪ್ರೊಫೆಸರ್ ಡಾಕ್ಟರ್ BA ವಿಶ್ವನಾಥ್ ಅವರಲ್ಲಿದೆ. ಪತ್ನಿ ಡಾಕ್ಟರ್ ಪ್ರಿಯಾ ವಿಶ್ವನಾಥ್ ವೃತ್ತಿಯಲ್ಲಿ ವೈದ್ಯೆ. ಸರಳಾತಿ ಸರಳ ವ್ಯಕ್ತಿತ್ವ, ಅಪ್ಪಟ ಶುದ್ಧ ಮನಸ್ಸಿನ ಇವರ ಬೆಂಬಲ ಪ್ರೊಫೆಸರ್ ಡಾಕ್ಟರ್ BA ವಿಶ್ವನಾಥ್ ಸರ್ ಅವರ ಪಾಲಿಗೆ ಸ್ಫೂರ್ತಿ ತುಂಬುವ ಇಂಧನ. ಇವರ ದಾಂಪತ್ಯಕ್ಕೀಗ ಬೆಳ್ಳಿ ಹಬ್ಬದ ಸಂಭ್ರಮ. ಮಗ ಆದಿತ್ಯ ವಿಶ್ವನಾಥ್ ರಾಮಯ್ಯ ಕಾಲೇಜಿನಲ್ಲಿ ವೈದ್ಯಕೀಯ ವ್ಯಾಸಂಗ ಮಾಡುತ್ತಿರುವ ಮೇಧಾವಿ ಹಾಗೂ ಪ್ರತಿಭಾನ್ವಿತ. ಸುಪುತ್ರಿ ಆವಿಷ್ಕಾ ವಿಶ್ವನಾಥ್ ಬಹುಮುಖ ಪ್ರತಿಭೆಯ ಕೋಲ್ಮಿಂಚು. ಅನುರೂಪದ ದಾಂಪತ್ಯ, ಆದರ್ಶ ಕುಟುಂಬಕ್ಕೆ ಇವರ ಕುಟುಂಬವೇ ಸಾಕ್ಷಿ. ಸಾಧನೆಯ ಪಕ್ಷಿನೋಟ, ನಿರಂತರತೆಯೊಂದೇ ಬದುಕಿನ ನಿತ್ಯೋತ್ಸವ. ಹಾಗೆಂದೇ ಶಿಕ್ಷಣದ ಜೊತೆಗೆ ಸಂಶೋಧನೆಗೆ ಇವರು ನೀಡಿರುವ ಕೊಡುಗೆ, ತೋರಿದ ಅಪರಿಮಿತ ಆಸಕ್ತಿಯ ಫಲಶ್ರುತಿ 59 ಸಂಶೋಧನಾ ಲೇಖನಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಪ್ರಕಟಗೊಂಡಿವೆ.
12 ಪೇಟೆಂಟ್, 8 ಪುಸ್ತಕಗಳು, 35ಕ್ಕೂ ಹೆಚ್ಚು ಸ್ನಾತಕೋತ್ತರ ಹಾಗೂ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ದೇಶ ವಿದೇಶಿಗಳ ಹಲವಾರು ವೈಜ್ಞಾನಿಕ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸುವ ಮೂಲಕ ರಾಷ್ಟ್ರಾಭಿಮಾನವನ್ನು ನಭದೆತ್ತರ ಏರಿಸಿದ ನಾಯಕ ಪ್ರೊಫೆಸರ್ ಡಾಕ್ಟರ್ ಬಿ.ಎ. ವಿಶ್ವನಾಥ್. ಇವರಿಗೆ ಸಂದ ಪ್ರಮುಖ ಪ್ರಶಸ್ತಿ, ಪುರಸ್ಕಾರದ ಹೂಮಳೆ ಇಲ್ಲಿದೆ. ಕರ್ನಾಟಕ ಐಕಾನ್ ಅವಾರ್ಡ್ ಪ್ರಶಸ್ತಿ, ಗ್ಲೋಬಲ್ ಇಕನಾಮಿಕ್ ಪ್ರೋಗ್ರೆಸ್ ಅಂಡ್ ರಿಸರ್ಚ್ ಅಸೋಸಿಯೇಷನ್ ವತಿಯಿಂದ ಮ್ಯಾನೇಜ್ಮೆಂಟ್ ಮತ್ತು ರಿಸರ್ಚ್ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ವೈಯಕ್ತಿಕ ಸಾಧನೆ ಹಾಗೂ ವಿಶಿಷ್ಟ ಸೇವೆಗಾಗಿ ಪ್ರದಾನಿಸಲಾದ ಗೌರವ, ಶ್ರೀಲಂಕಾದ ಅತ್ಯುತ್ತಮ ಔಷಧ ವಿಜ್ಞಾನಿ ಪ್ರಶಸ್ತಿ, ಮಣಿಪಾಲ್ ಎಜುಕೇಷನಲ್ ಗ್ಲೋಬಲ್ ಅಲಯನ್ಸ್ ವತಿಯಿಂದ ಇನ್ಸ್ಪೈರಿಂಗ್ ಚೇರ್ಪರ್ಸನ್ ಪ್ರಶಸ್ತಿ, ರಾಷ್ಟ್ರೀಯ ಶಿಕ್ಷಣ ಶ್ರೇಷ್ಠತಾ ಪ್ರಶಸ್ತಿ, ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್, ಶಿಕ್ಷಣ ಕ್ಷೇತ್ರದಲ್ಲಿನ ಶ್ರೇಷ್ಠ ಸಾಧನೆಗಾಗಿ ಗೋಲ್ಡನ್ ಸ್ಕೂಲ್ ಅವಾರ್ಡ್ ಇವರ ಮುಡಿಗೇರಿವೆ. ಇವರು ಅಲಂಕರಿಸಿದ ಸದಸ್ಯತ್ವಗಳು: ಭಾರತೀಯ ಔಷಧ ವಿಜ್ಞಾನಿಗಳ ಸಂಘ, ಭಾರತೀಯ ಆಸ್ಪತ್ರೆ ಔಷಧಶಾಸ್ತ್ರ ಸಂಘ, ಅಖಿಲ ಭಾರತ ಔಷಧಶಾಸ್ತ್ರ ಶಿಕ್ಷಕರ ಸಂಘ, ಕರ್ನಾಟಕ ರಾಜ್ಯ ಫಾರ್ಮಸಿ ಕೌನ್ಸಿಲ್, ಲಯನ್ಸ್ ಕ್ಲಬ್ ಬೆಂಗಳೂರು, ಭಾರತೀಯ ಫಾರ್ಮಸಿ ಕಾಲೇಜುಗಳ ಸಂಘ, ಭಾರತೀಯ ಫಾರ್ಮಸಿ ಪದವೀಧರರ ಸಂಘ, ಇಂಡಿಯನ್ ಫಾರ್ಮಸಿ ಕೌನ್ಸಿಲ್ನಲ್ಲಿ ಮೆಂಬರ್ ಆಗಿದ್ದು ಹಲವಾರು ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ಇವರು ಎಡಿಟೋರಿಯಲ್ ಮೆಂಬರ್ ಆಗಿ, ಎಕ್ಸಾಮಿನರ್ ಆಗಿ ಶಿಕ್ಷಣದ ಹೊಸತನಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ನಲ್ಲಿ ಸುದೀರ್ಘ 6 ವರ್ಷಗಳ ಕಾಲ ಸೆನೆಟ್ ಸದಸ್ಯರಾಗಿ ಗಮನಾರ್ಹ ಸೇವೆ ಸಲ್ಲಿಸಿದ್ದಾರೆ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಕಾಲೇಜುಗಳ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಇವರ ಕಾರ್ಯಭಾರ ಮಹತ್ತರವಾದುದು. ದೇಶ ಸುತ್ತು ಕೋಶ ಓದು ಎನ್ನುವುದಕ್ಕೆ ಅನ್ವರ್ಥವಾಗಿ ಪ್ರೊಫೆಸರ್ ಡಾಕ್ಟರ್ ಬಿ.ಎ. ವಿಶ್ವನಾಥ್ ಆಸ್ಟ್ರೇಲಿಯಾ, ಶ್ರೀಲಂಕಾ, ಪೋರ್ಚುಗಲ್, ಸ್ವಿಟ್ಜರ್ಲ್ಯಾಂಡ್, ಕೆನಡಾ, ಕೆನ್ಯಾ, ಈಜಿಪ್ಟ್, ಥೈಲ್ಯಾಂಡ್, ಮಲೇಷಿಯಾ, ಸಿಂಗಪುರ್ ಮುಂತಾದ ದೇಶಗಳಿಗೆ ಭೇಟಿ ನೀಡಿ ತಮ್ಮ ಜ್ಞಾನವನ್ನು ವಿಸ್ತರಿಸಿಕೊಂಡಿರುವುದು ಇವರ ಕಲಿಕೆಯೆಡೆಗಿನ ಅದಮ್ಯ ಆಸಕ್ತಿಯ ಫಲಶ್ರುತಿ. ಇವಿಷ್ಟೇ ಆದರೆ ಅದು ಕೇವಲ ಸಂಸ್ಥೆ ಮತ್ತು ವ್ಯಕ್ತಿ ಕೇಂದ್ರಿತ ಎನ್ನಬಹುದು. ಹಾಗಾಗದೆ ತನ್ನ ಸುತ್ತಮುತ್ತಲಿನ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, ಅನಾಥಾಶ್ರಮಗಳಿಗೆ ನೆರವು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅನುರಣನ, ಕನ್ನಡಕ್ಕಾಗಿ ಸದಾ ಕೈಮುಂದು ಮಾಡುವ ಆದಿತ್ಯ ಸಮೂಹ ಸಂಸ್ಥೆಗಳ ರೂವಾರಿ ಪ್ರೊಫೆಸರ್ ಡಾಕ್ಟರ್ ಬಿ.ಎ. ವಿಶ್ವನಾಥ್ ಕೇವಲ ಚೇರ್ಮನ್ ಅಲ್ಲ, ಅವರೋರ್ವ ಸಾಧಕ. ಹಳೆ ವಿದ್ಯಾರ್ಥಿಗಳ ಸಂಘದೊಂದಿಗೆ ಅನುರೂಪದ ಬಾಂಧವ್ಯ ಇರಿಸಿಕೊಂಡಿರುವ ಇವರು ತಮ್ಮ ಆಪ್ತ ವಲಯದಲ್ಲಿ ರಾಜಕಾರಣ, ಸಿನಿಮಾ ರಂಗದವರು, ಸಾಹಿತಿಗಳು, ಉದ್ಯಮಿಗಳು, ಶಿಕ್ಷಣ ತಜ್ಞರು ಹೀಗೆ ಎಲ್ಲರೊಳಗೊಂದಾಗಿ ಎಲ್ಲರಿಗೂ ಬೇಕಾದವರಾಗಿ, ಕಿರಿಯರಿಂದ ಹಿಡಿದು ಹಿರಿಯರಾದಿಯಾಗಿ ಸಮಾಜದ ಸಾಂಗತ್ಯದೊಂದಿಗೆ ಶಿಕ್ಷಣವನ್ನು ವಿಭಿನ್ನವಾಗಿ ರೂಪಿಸುತ್ತಿರುವ ಶಿಕ್ಷಣ ಸಂತರಿವರು. ಜಾಲಿ ಮರದಂತೆ ಊರ್ಧ್ವಮುಖಿಯಾಗಿ ಬೆಳೆಯುವ ಬದಲು ಫಲ ಪುಷ್ಪಗಳಿಂದ ತುಂಬಿ ಭುವಿಯೆಡೆಗೆ ಮುಖ ಮಾಡುವ ಸಮೃದ್ಧ ವೃಕ್ಷದಂತೆ ಪ್ರತಿಯೋರ್ವ ಶಿಕ್ಷಣಾರ್ಥಿಯೂ ಆಗುವಂತಾದರೆ ತನ್ನ ಸಂಸ್ಥೆ ಪಾವನ ಎಂದು ವಿನೀತರಾಗುವ ಪ್ರೊಫೆಸರ್ ಡಾಕ್ಟರ್ ಬಿ.ಎ. ವಿಶ್ವನಾಥ್ ಅವರ ಜನ್ಮದಿನವೆಂದು. ಸರ್, ನಿಮ್ಮ ಹುಟ್ಟೆ ನಮ್ಮ ಪಾಲಿನ ಸಂಭ್ರಮ. ನಮ್ಮೆಲ್ಲರ ಕನಸುಗಳಿಗೆ ರೆಕ್ಕೆ ಮೂಡಿಸಿದ ನೀವು ನಮಗೆಲ್ಲ ಒನ್ ಅಂಡ್ ಓನ್ಲಿ ಮೋಟಿವೇಟರ್ ಮತ್ತು ಮಾರ್ಗದರ್ಶಕರು. ಚೇರ್ಮನ್ ಸರ್, ನಾವಿಲ್ಲಿ ಹೆಕ್ಕಿದ್ದು ಮುತ್ತಾದರೆ ಉಳಿದದ್ದು ಸಾಗರ. ನಾವಾಗಲೇ ಹೇಳಿದಂತೆ ನೀವು ನಮ್ಮ ಪದಪುಂಜಗಳಿಗೆ ದಕ್ಕುವವರಲ್ಲ. ನಿಮ್ಮ ಜೀವನಾದರ್ಶಗಳೇ ನಮ್ಮ ಪಾಲಿಗೆ ನಿತ್ಯ ಸಂಜೀವಿನಿ. ಜನ್ಮದಿನದ ಈ ಶುಭವಸರದಲ್ಲಿ ಎಲ್ಲ ದೈವ ದೇವಾನುಗ್ರಹ ಸದಾ ನಿಮ್ಮ ಮೇಲಿರಲಿ. ಆಯುರಾರೋಗ್ಯ, ಅಷ್ಟೈಶ್ವರ್ಯ ಅನುಗ್ರಹವಾಗಲಿ. ಆದಿತ್ಯ ಸಮೂಹ ಸಂಸ್ಥೆ ವಿಶ್ವವಿದ್ಯಾಲಯವಾಗಿ ನ ಭೂತೋ ನ ಭವಿಷ್ಯತಿ ಎನ್ನುವೆತ್ತರಕ್ಕೆ ಬೆಳೆಯಲಿ. 100 ಜನರಿಗೆ ಉದ್ಯೋಗ ನೀಡಿದ ಈ ಸಂಸ್ಥೆ ಸಾವಿರಾರು ಜನರಿಗೆ ಬದುಕು ನೀಡುವಂತಾಗಲಿ. ನಿಮ್ಮ ಜೀವಮಾನ ಸಾಧನೆ ನಮಗೆ, ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಬೇಕೆಂದು ಹೊರಡುವ ಪ್ರತಿಯೋರ್ವರಿಗೂ ದಾರಿದೀಪವಾಗಲಿ. ಸಕಲವೂ ಸನ್ಮಂಗಲವಾಗಲಿ ಎನ್ನುವ ಪ್ರೀತಿಪೂರ್ವಕ ಶುಭಾಶಯಗಳೊಂದಿಗೆ ಆಡಳಿತ ವರ್ಗ, ಪ್ರಾಂಶುಪಾಲರು, ಉಪನ್ಯಾಸಕರು, ಶಿಕ್ಷಕರು, ಸಮಸ್ತ ಸಿಬ್ಬಂದಿಗಳು, ಆದಿತ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಯಲಹಂಕ, ಬೆಂಗಳೂರು.